ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಕಿಂ ಕರ್ಮ ಕಿಮ ಕರ್ಮೇತಿ ಕವಯೋಪ್ಯತ್ರ ಮೋಹಿತಾಃ ತತ್ತೇ ಕರ್ಮ ಪ್ರವಕ್ಷ್ಯಾಮಿ ಯಜ್ಞಾತ್ವ ಮೋಕ್ಷಸೆ ಅಶುಭಾತ್. ಈಗ ಹಾಗಾದ್ರೆ ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದು ಬಹಳ ಕಷ್ಟವಾದಂತಹ ವಿಚಾರ. ಇಲ್ಲಿ ಎಲ್ಲರಿಗೂ ಮೋಹವಾಗಿ ಬಿಡುತ್ತೆ. ಯಾಕೆಂದ್ರೆ ಹಿಂದಿನ ರಾಜರು ಹಂಗೆ ಮಾಡಿದ್ರು ಹೀಗೆ ಮಾಡಿದ್ರು, ಹಿಂದಿನ ನಮ್ಮ ಪೂರ್ವಜರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂದ್ರೆ ಅದರಲ್ಲೂ ಒಂದು ಲೋಪದೋಷ, ಅದರಲ್ಲೂ ಒಂದು ಏನೋ ಸಿದ್ಧಿ ಆಗಲಿಲ್ಲ, ಅವರಿಗೆ ಜನ್ಮಾಂತರದಲ್ಲೇ ಸಿದ್ಧಿ ಆಯಿತು. ಇದೆಲ್ಲ ಗೊಂದಲಗಳು ಶುರುವಾಗ್ತಾ ಹೋಗುತ್ತೆ. ಯಾರೋ ಒಬ್ರು ಮಾಡಿದ್ದನ್ನ ಅದೇ ರೀತಿಯಾಗಿ ನಾವೀಗ ಮಾಡಲಿಕ್ಕೆ ಕಾಲಧರ್ಮ ಬೇರೆ ಇರಬಹುದು. ಇದೆಲ್ಲ ಗೊಂದಲಗಳು ಬಂದಾಗ ಏನು ಮಾಡೋದು? ಎಲ್ಲರೂ ಮೋಹಿತರಾಗಿ ಬಿಡ್ತಾರೆ. ಮೋಹ ಮಾಯೆ ಅವರನ್ನ ಕವಿದುಕೊಳ್ಳುತ್ತೆ. ತತ್ತೇ ಕರ್ಮ ಪ್ರವಕ್ಷ್ಯಾಮಿ, ಅದರಿಂದ ನಾನೇ ಸ್ವತಃ ನಿನಗೆ ಹೇಳ್ತೇನೆ ನೋಡು. ಯಾವುದರಿಂದ? ಮೋಕ್ಷಸೆ ಅಶುಭಾತ್, ಅಶುಭದಿಂದ ಸಂಪೂರ್ಣವಾಗಿ ನೀನು ಬಿಡಿಸಿಕೊಂಡು ಮುಕ್ತನಾಗ್ತೀಯ. ನಾನೇ ಸ್ವತಃ ನಿನಗೆ ಉಪದೇಶ ಮಾಡ್ತೀನಿ. ಅಷ್ಟು ಪ್ರೀತಿಯ ಮಿತ್ರರಾಗಿದ್ರು ಅರ್ಜುನ ಮತ್ತೆ ಕೃಷ್ಣ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನ ಹೇಮಂತ ಋತೌ ಪೌಷ ಮಾಸೆ ಶುಕ್ಲ ಪಕ್ಷೆ. ಇಂದು ಶನಿವಾರ 3ನೇ ತಾರೀಕು ಪೌರ್ಣಮಿ ತಿಥಿ ಮತ್ತು ಇಂದು ಆರ್ದ್ರ ನಕ್ಷತ್ರ. ಇಂದಿನ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಆರ್ದ್ರ ನಕ್ಷತ್ರದ ಅಧಿಪತಿ ರಾಹು. ಆದ್ದರಿಂದ ಇವತ್ತು ನಮಗೆ ಯಾವುದು ವಿಷಯ ಕಾಣ್ತಾ ಇದೆ ಕಣ್ಣಿಗೆ, ಅದರಲ್ಲಿ ಸ್ವಲ್ಪ ಏನೋ ನಾವು ಯೋಚನೆ ಮಾಡಿ ವಿವೇಕದಿಂದ ನಿರ್ಧಾರ ತಗೊಳ್ಳುವಂತಹ ಒಂದು ಅಂಶ ಇರುತ್ತೆ. ಅದನ್ನ ಗ್ರಹಿಸಬೇಕು. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಮಾಸ್ ಮೀಡಿಯಾ, ಕಮ್ಯುನಿಕೇಶನ್, ಜರ್ನಲಿಸಮ್, ಸ್ಟೇಜ್ ಪರ್ಫಾರ್ಮೆನ್ಸ್ ಮತ್ತೆ ಭಾಷಣ ಕೊಡೋದಂಥದ್ರಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇದ್ದೀರಿ, ನಿಮಗೆಲ್ಲರಿಗೂ ಅತ್ಯುತ್ತಮವಾದಂತಹ ದಿವಸ. ವೃಷಭ ರಾಶಿಯವರಿಗೆ ಸಂಸಾರದಲ್ಲಿ ಇವತ್ತು ಅತಿ ಹೆಚ್ಚಿನ ಸಂತೋಷ ಇರುತ್ತೆ, ಇಲ್ಲ ಒಂದು ಸಡನ್ ಆಗಿ ಏನೋ ಒಂದು ಬೇಸರವಾಗುವಂತಹ ಸಂದರ್ಭಗಳು ಎರಡೂ ಕೂಡ ಇರುತ್ತೆ. ಆದ್ದರಿಂದ ಅತಿ ಸರ್ವತ್ರ ವರ್ಜಯೇತ್, ಅತಿ ಯಾವುದನ್ನು ಮಾಡ್ಕೋಬಾರ್ದು. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ, ಅತಿ ಹೆಚ್ಚಿನ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇವತ್ತು ನಿಮಗೆ ಕಂಡು ಬಿಡಬಹುದು. ಇನ್ನೊಂದು ತಿಂಗಳಲ್ಲಿ ನಾನು ಇಷ್ಟೆಲ್ಲ ಮಾಡಿಬಿಡ್ತೀನಿ ಅಂತ ಹುರುಪು ಇವತ್ತು ಬರಬಹುದು. ಕರ್ಕ ರಾಶಿಯವರಿಗೆ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ, ಸಹಕಾರ ಇವತ್ತು ಇರೋದಿಲ್ಲ. ಸಿಂಹ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ, ಗುಂಪುಗಳಿಂದ ಮಿತ್ರರಿಂದ ಧನಾಗಮ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿಗಳು ಹೆಚ್ಚು ಮತ್ತು ಯಶಸ್ಸು ಕೂಡ ಅದೇ ರೀತಿಯಲ್ಲಿ ಹೆಚ್ಚಾಗಿರುತ್ತೆ. ತುಲಾ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ತೊಂದರೆಗಳು ಇಂದು ಬಗೆಹರಿಯುತ್ತೆ. ವೃಶ್ಚಿಕ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾದರೂ ಕೂಡ ಇವತ್ತು ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸನೇ. ಮುಖ್ಯ ನಿರ್ಧಾರಗಳು ಬೇಡ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ನೀವು ಎಣಿಸಲಾರದಷ್ಟು ಮನಸ್ಸಿಗೆ ಸಂತೋಷವನ್ನು ಇವತ್ತು ಬೇರೆಯವರಿಂದ ಪಡ್ಕೋತೀರಿ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಕುಂಭ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮಕ್ಕಳು ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಆದ್ದರಿಂದ ಇವತ್ತು ಮುಖ್ಯ ನಿರ್ಧಾರಗಳು ಬೇಡ. ನಾನಾ ರೀತಿಯ ಯೋಚನೆಗಳು ಕಾಡಬಹುದು, ಆದರೆ ನಾಳೆಗೆಲ್ಲವೂ ಸರಿ ಹೋಗೋದರಿಂದ ಇವತ್ತು ನಿರ್ಧಾರಗಳು ಬೇಡ. ಪುನಃ ನಾಳೆ ಭೇಟಿಯಾಗೋಣ. ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಮಾಡಿದರೂ ಕೂಡ, ಅಥವಾ ಈ ಚಾನೆಲ್ನಲ್ಲಿ ನಾವು ಹೇಳಿರುವ ಗೀತೆಯ ಶ್ಲೋಕಗಳನ್ನೇ ಪುನಃ ನೀವು ಕೇಳಿದ್ರೂ ಕೂಡ ಜನ್ಮಾಂತರದ ಪಾಪ ಎಲ್ಲರಿಗೂ ನಾಶವಾಗುತ್ತೆ. ಪ್ರಪಂಚದಲ್ಲಿ ಧರ್ಮ ಪುನಃ ನೆಲೆಸುತ್ತೆ. ಎಲ್ಲರಿಗೂ ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.